ಯಾರೋ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಲ್ಲ ನಾನಂತೂ ಈ ಕೆಲಸ ಮಾಡಿಲ್ಲ. ಎಲ್ಲ ಏನು ಅಂದ್ಕೊಂಡಿರ್ತಾರೆ, ವಿಜಿನೇ ಮಾಡಿರೋದು ಅಂತ ಅಂದ್ಕೊಂಡಿರ್ತಾರೆ. ಆದರೆ ನಾನಂತೂ ಈ ಕೆಲಸ ಮಾಡಿಲ್ಲ. ಯಾರು ಹಿಂಗೆ ಮಾಡೋರಂತ ಗೊತ್ತಿಲ್ಲ. ನಾವು ರಾತ್ರಿ ಮಲ್ಕೊಂಡ್ರೆ ಬೆಳಿಗ್ಗೆನೇ ಎದ್ದಿರೋದು. ಯಾರೋ ಮಾಡವ್ರೆ. ನನಗೂ ಅಷ್ಟೇ ತುಂಬ ಖುಷಿ ಆಯ್ತಪ್ಪ ಇದನ್ನು ನೋಡಿ. ಹರ್ಷ ಸುಗುಣ ಅಂತ ಬರೆದಿದ್ದಾರಲ್ಲ. ಹಾಂ, ಅವ್ರ ಗಂಡನ ಹೆಸರು ಏನೋ ಹರ್ಷನ ಅವನ ಹೆಸರು? ಏ ಅಲ್ಲ, ಏನೋ ಬೇರೆ ಹೆಸರು. ಯಾರೋ ಮಾಡಿದ್ದಾರೆ, ಯಾರೋ ಬರ್ಸಿದಾರಪ್ಪ. ಯಾರು ಬರ್ಸಿದಾರೋ ಏನೋ, ಹೆಂಗೋ ಬಿಡು. ಕೆಳಗಡೆ ಹತ್ಲಾಗ ನಾವು ಬರ್ಸಿವಲ್ಲ, ಈ ಕೆಲಸ ಮಾಡಿದವ್ರಿಗೆ 1,00,000 ಬಹುಮಾನ ಕೊಡಲಾಗುತ್ತದೆ ವಿಜಿ ಕಡೆಯಿಂದ ಅಂತ ಹೇಳಿ. ಇವಾಗ ಹೆಂಗೋ ನಾವು ಬರ್ಸಿದ್ದೀವಿ. ನಾವು ಮಾಡಿಲ್ವಲ್ಲ ಬಿಡು ವಿಜಿ, ನಮ್ಗೆ ಯಾಕೆ ಭಯ? ನಾವು ಮಾಡಿಲ್ಲ. ನಾವು ರಾತ್ರಿ ಮಲ್ಕೊಂಡ್ರೆ ಬೆಳಗ್ಗೆವರೆಗೂ ಎದ್ದಳ್ಳಿಲ್ಲ. ಹೌದು, ನಾನೇನಾದರೂ ಮಾಡಿದ್ರೆ ನಾನು ಒಪ್ಕೊಳ್ತಾ ಇದ್ದೆ, ನನ್ನ ವೀಕ್ಷಕರ ಮುಂದೆ ಹೇಳ್ತಿದ್ದೆ. ನಾನಂತೂ ಮಾಡಿಲ್ಲ ಈ ಕೆಲಸನ. ಈ ಕೆಲಸ ಮಾಡಿದವ್ರು ಯಾರು, ಯಾವ ಪುಣ್ಯಾತ್ಮಂದ್ರು ಮಾಡಿದ್ರು, ಯಾವ ಪುಣ್ಯಾತ್ರು ಮಾಡಿದ್ರು ಅಂತ ಗೊತ್ತಾಗ್ತಿಲ್ವಲ್ಲ. ಯಾರಿಗಿನ್ನೂ ಈ ಸುಗುಣದ ಮೇಲೆ ದ್ವೇಷ ಐತೆ, ಯಾರು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾರು ಮಾಡಿದಾರೋ ಏನೋ. ಇಲ್ಲೇ ಐತಿ ವಿಜಯ್, ತಿಂಡಿ ತಿಂದೇನಮ್ಮ? ಹ್ಞೂನತ್ತೆ, ತಿನ್ನಬೇಕು. ಅಲ್ಲಿ ನೋಡಿ, ಯಾರೋ ಹರ್ಷ ಸುಗುಣ ಅಂತ ಬರ್ಸಿದ್ದಾರೆ ಇಲ್ಲೆಲ್ಲನ ಎಲ್ಲ ಕಡೆ. ಅದಕ್ಕೆ ನಾನು 1,00,000 ಬಹುಮಾನ ಕೊಡೋಣ ಅಂತ. ಅದು ಹರ್ಷ ಸುಗುಣ ಏನು ನನಗೆ ಓದಕ್ಕೆ ಬರಲ್ಲ ಅಂತಾಟ. ನಾನು ಹಂಗೆ ಅಂದ್ಕೊಂಡೆ ನಮ್ಮ ಹರ್ಷನ ಹೆಸ್ರು ಇದ್ದಂಗೆ ಐತೆ ಅಂತ. ಯಾತೋ ಬರ್ದವ್ರು ಎಲ್ಲ ಕಡೆಗೂ ನೀಲಿ ಕಲರ್ ಬಣ್ಣ ಹೊಡೆದು ಅಂತ ಅಂದ್ಕೊಂಡು ನಾನು ಎದ್ದಾಗಿಂದ ನೋಡಿದೆ. ಹರ್ಷ ಸುಗುಣ ಅಂತ ಬರ್ಸ್ಯವ್ರಿ. ಅಲ್ಲ, ಯಾಕೆ ಬರ್ಸಿರಮ್ಮ ಹಿಂಗೆ? ಅದೇ ಏನೋ ಐತೆ, ಅದಕ್ಕೆ ಅವಳು ಗಂಡನ ಕರ್ಕೊಂಡು ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಅಂತಂದರೆ ಇದಕ್ಕೆ ಏನೋ ಇರೋದಕ್ಕೆ ಕಣತೆ ಬಂದಿರೋದು. ಇಲ್ಲಾಂದ್ರೆ ಬರ್ತಾ ಇರಲಿಲ್ಲ ಅವಳು. ಏನೋ ಇರೋದಕ್ಕೆ ಬಂದು ಸೇರ್ಕೊಂಡು ಈ ಥರ ಮಾಡ್ತಾ ಇದ್ದಾಳೆ. ಸುಮ್ಕಿರಿವಾಗ ನಮ್ಗೆ ಯಾಕೆ? ಅವರೇ ನೋಡಿ, ವರ್ಷಕ್ಕೆ ಗೊತ್ತಾಗುತ್ತೆ. ವರ್ಷಕ್ಕೂ ಗೊತ್ತಾಗುತ್ತೆ, ಚೈತ್ರಕ್ಕೆ ಗೊತ್ತಾಗುತ್ತೆ, ಲಸ್ಮಕ್ಕೂ ಗೊತ್ತಾಗುತ್ತೆ. ಇಲ್ಲಿ ಬಿಡ್ಕೋಬಾರ್ದು ಅಂತ. ಮೂರನೇ ನಾನು ಬಿಡ್ಕೋಬಾರ್ದು. ಇವಾಗ ಅವಳು ಒಬ್ಬಳೇ ಇದ್ದಿದ್ರೆ ಏನೋ ಒಂಥರ ಬಿಡತ್ತ ಅನ್ಬೋದಾಗಿತ್ತು. ಇವಾಗ ಅವರು ಎಲ್ಲ ಇದ್ದೂ ಇಂಥ ಕೆಲಸ ಮಾಡಿದ್ರೆ ಅವಳು ಮೂರನೇ ನನಗೆ ಅವನು ಬಂದಿರೋಕ್ಕೆ ನನಗೆ ಬೇರೆ ಯಾರು ಬರ್ಕೊಡ್ದು. ನಮ್ಮರಾದ್ರೆ ನಮಗಿನ್ನ ನಾನು ಸಹಿಸ್ಕೊಂತೀನಿ, ನಮ್ಮರು ತಮ್ಮರು ಅಂತ ಹೇಳಿ ಬೇರೆ ಬರ್ಕೊಡ್ದು. ಅಂಚೀರು ಬಂದಾಗ ಹಂಗೆ. ಮತ್ತೆ ನಾನು ಇಲ್ಲೋಡು, ನಾನು ಅವನು ಕಣ್ಣಾಗ ಸೇರಲಿಲ್ಲ. ನನಗೆ ಅವನಿಗೂ ನನಗೂ ಆಗ್ತಾನೆ ಇರಲಿಲ್ಲ. ಅವ್ರವ್ರಿಗೆ ಬಿಡೋದು ಸುಮ್ಕಿರಿ. ಇವಾಗ ನಾವು ಹೇಳೋದಲ್ಲ. ಬಂದು ಅಯ್ಯಮ್ಮ ಬಂದ್ಲು. ಹರ್ಷ ಸುಗುಣ ಅಂತ ಹೇಳಿ ಯಾರೋ ಬರ್ಸವ್ರೆ. ಭಾಳ ಖುಷಿ ಆಯಿತು ಕಣತ್ತೆ. ಅಲ್ಲ ಮಂಜಮ್ಮ, ನೋಡೆ ಅಲ್ಲಿ ಹರ್ಷ ಸುಗುಣ ಅಂತ ಹೇಳಿ ಬರ್ಸ್ಯಾರ ಎಲ್ಲ ಕಡಿಗೂ. ಬರ್ಸ್ಲಿ ಬಿಡು, ಬರ್ಸ್ಲಿ, ಒಳ್ಳೇದಾಯ್ತು, ಬರ್ಸ್ಲಿ. ಅಲ್ಲ, ಇಂಥವೇನಕ್ಕೆ ಮಾಡ್ಬೇಕೆ? ಸುಗುಣ ಮದುವೆ ಆಗಿ ಗಂಡನ ಕರ್ಕೊಂಬಂದ ಮೇಲೆ ಇದಕ್ಕೆ ಕರ್ಕೊಂಬಂದ್ಲ ಅವ್ರನ್ನೆಲ್ಲ ಅಲ್ಲಿಂದ ಇಲ್ಲಿಗೆ. ಅಯ್ಯಮ್ಮನಿಗೆ ಇವಾಗ ಕುದಿತೈತೆ. ಹೋಗಿ ಸುಗುಣನಿಗೆ ಸರಿಯಾಗಿ ಆಚಾರ ಬಿಡಿಸ್ತಾಳೆ. ಸುಮ್ಮನಿರು, ಅವ್ರವ್ರಿಗೆ ಬೀಳಬೇಕು. ನಾವು ಹೇಳಿದ್ರೆ ಅರ್ಥವಾಗಲ್ಲ, ನಮ್ಮ ಮೇಲೆ ಇದು ಮಾಡ್ಕೊಂತಾರೆ. ನಾನು ನೀನೆಲ್ಲ ಬರ್ಸಿದ್ದೀನೋ ಅನ್ಕಂಡೆ. ಇಲ್ಲ ಕಾಣತ್ತೆ, ಇಲ್ಲ, ನಾನು ಮಾತ್ರ ಬರ್ಸಿಲ್ಲ. ನಾನು ಯಾವುದೇ ಕಾರಣಕ್ಕೂ ನಾನು ಇಂಥ ಕೆಲಸ ಮಾಡೇ ಇಲ್ಲ. ನಾನು ಮಾಡಿದರೆ ನಾನು ಇನ್ನೂ ನನ್ನ ವೀಕ್ಷಕರ ಎದುರಿಗೆ ದೊಡ್ಡದಾಗಿ ಹೇಳ್ಕೊಳ್ತಾ ಇದ್ದೆ. ನಾನು ಮಾಡಿಲ್ಲ ಕಣತ್ತೆ. ದೇವ್ರ ಹಣೆಗೂ ನಾನು ಈ ಕೆಲಸ ಮಾಡಿಲ್ಲ. ನಮ್ಮ ತಾಯಿ ಹಣೆಗೂ ನಾನು ಈ ಕೆಲಸ ಮಾಡಿಲ್ಲ ಅತ್ತೆ. ನಾನು ಮಾಡಿಲ್ಲ ಅಮ್ಮ. ರಾತ್ರಿ ಇಬ್ಬರು ರೂಮ್ ಬಾಕ್ಲಾಕೊಂಡು ಮಲ್ಕೊಂಡಾರು. ಬೆಳಗ್ಗೆ 7 ಗಂಟೆಗೆ ಎದ್ದಿದ್ದೀವಿ. ಬೆಳಗ್ಗೆ 7 ಗಂಟೆಗೆ ಅವರು ಹಾಲು ಕಾಸಿದ್ದೀನಿ, ಕಾಫಿ ಮಾಡ್ಲಾ, ಹಾಲು ಕಾಸು ಕೊಡ್ಲಾ ಅಂತ ಹೇಳಿ ಲಾತಕ್ಕೆ ಅವ್ರು ಎಬ್ಬರಿಸ್ದಾಗ ಎದ್ದಿದ್ದೀವಿ ನಾವು. ಈ ಕೆಲಸ ಯಾರು ಮಾಡೋವಂತ ಗೊತ್ತೇ ಇಲ್ಲ ಕಣಮ್ಮ, ನಿಜ ಗೊತ್ತಿಲ್ಲ. ದೇವ್ರ ಮೇಲೆ ಹಣೆಗೂ ಗೊತ್ತಿಲ್ಲ ಕಣಮ್ಮ. ಮತ್ತೆ ಯಾರು ಬರ್ಸಿರಪ್ಪ ಪಾಪ ಹಿಂಗೆ? ಗೊತ್ತಿಲ್ಲ ಬಿಡತ್ತೆ, ಯಾರನ್ನ ಬರೆಸ್ಲಿ. ಇವಾಗ ನಾವು ಬರ್ಸಿರೋದು ನಮ್ಗೆ ಅನುಕೂಲ ಆಗ್ತಲ್ಲ, ಅವ್ರವ್ರಿಗೆ ಫೈಟಿಂಗ್ ಬೀಳುತ್ತೆ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಅವ್ರವ್ರೇನೇ ಎಲ್ಲ ಜಗಳ ಮಾಡ್ಕೊಂತಾರೆ. ಯಾರು ಈ ಕೆಲಸ ಮಾಡಿದಾರೋ ಗೊತ್ತಿಲ್ಲ ವಿಜಿ. ಯಾರು ಈ ಕೆಲಸ ಮಾಡೋರು ಏನೋ ಬಿಡು. ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್ ಹೇಳೋಣ. ಅದಕ್ಕೇನೆ ನಾವು 1,00,000 ಬಹುಮಾನ ಕೊಡೋಕೆ ಕೇಳಿರೋದು. 1,00,000 ದುಡ್ಡು ಯಾಕೆ ಅಧ್ವಾನ ಮಾಡ್ತೀರಾ? ಅಧ್ವಾನ ಮಾಡೋಕೆ ಹೋಗ್ಬೇಡ್ರಿ, ಯಾರಿಗೂ ಕೊಡೋಕೆ ಹೋಗ್ಬೇಡ್ರಿ, ಸುಮ್ಮನಿರಿ. ಅದು ಸುಮ್ಮನೆ ಬೋರ್ಡ್ ಅವ್ರು ಸುಮ್ಮನಾಗ್ರಿ. ಬಿಡತ್ತೆ ಅಂತ ನನಗೇನೀಗ 1,00,000 ದುಡ್ಡು ನನಗೆ 10 ರೂಪಾಯಿ ಇದ್ದಂಗೆ. ಸುಮ್ಕಿರು, ಏನೋ ಕೊಡೋಕ್ಕಾಗುತ್ತೆ. ನಮಗೇನೋ ಭಾಳ ಖುಷಿ ಆಗೈತಲ್ಲ, ಅದಕ್ಕೆ 1,00,000 ಕೊಡೋದು. ಅಂದರೆ ನಮ್ಮೂರಾಗೆ ಓದಕ್ಕೆ ಬರ್ದಿಲ್ದ ಶಾನೆ ಜನ ಇದ್ದಾವೆ. ಗೊತ್ತಾಗಲ್ಲ, ಯಾವ ತಲೆ ಕೆಡಿಸಮಲ್ಲಿ ಆತ ಹಿಂಗೆ ಬರ್ದಾರೆ ಅಂತ ಸುಮ್ಮನೆ ಆಗ್ತಾರೆ. ನಮ್ಮೂರಾಗೆ ಯಾರಿಗೂ ಗೊತ್ತಾಗಲ್ಲ ನೋಡು. ಅದಕ್ಕೆ ಯಾರೋ ಒಬ್ಬೊಬ್ರು ಓದಿರೋ ಅಂತಾರಿಗೆ ಗೊತ್ತಾಗ್ತವೆ. ಆದರೆ ಇಂಥವೆಲ್ಲ ತಲೆ ಕೆಡಿಸಮಲ್ಲ. ನೋಡೋದು ಇಲ್ಲ. ಸುಮ್ಮನೆ ಏನಾರ ಗೊತ್ತಾಗೈತೆ ಅಂದರೆ ಮಾತಿಂದ ಏನಾದರೂ ವಿಷಯ ಸಿಕ್ಕೈತೆ ಅಂದ್ರೆ ಮಾತಾಡ್ತಾರೆ ಅಷ್ಟೇ. ಗೊತ್ತಾಗಲ್ಲ ಕಣೆ ವಿಜಿ. ಏನು ಮಾಡ್ತಾರೋ ಏನೋ. ಬಿಡತ್ತ,
ನೀನು ಸುಮ್ಮನೆ ದುಡ್ಡೆಲ್ಲ ಅಧ್ವಾನ ಮಾಡಕ್ಕೆ ಹೋಗ್ಬೇಡ. ಇಕ್ಕೆ ಮುಂದಕ್ಕೆ ಬೇಕಾಗುತ್ತೆ. ಮೊದಲೇ ಸೆನಕ್ಕಿಲ್ದಳು ನೀನು. ಬಿಡಮ್ಮ ವಿಜಿಗೆ ಏನು ದುಡ್ಡಿಂದ ಏನು ಬರ ಇಲ್ಲ. ಅವಳಿಗೆ ಯಾವಾಗ್ಲೂ ದುಡ್ಡು ದುಡ್ಡು. ಅವಳೆಲ್ಲ ಸುಮ್ಮನೆ ಅವಾಗ ಅವಳು ಸೂಪರ್ ಮಾರ್ಕೆಟಿಗೆ ಹೋಗಿದ್ದು ಸುಮ್ಮನೆ ಬೇಜಾರಾಗುತ್ತೆ ಅಂತ ಅವಳು ಸೂಪರ್ ಮಾರ್ಕೆಟ್ಗೆ ಹೋಗಿದ್ದು. ಅವಳಿಗೇನು ದುಡ್ಡಿನ ಅವಶ್ಯಕತೆ ಇಲ್ಲ. ದುಡ್ಡಿನ ಅವಶ್ಯಕತೆ ಇದ್ದಿದ್ರೆ ಅವಳು ಇವತ್ತು ಹೆಂಗಿರ್ಬೇಕಾಗಿತ್ತು. ಅಯ್ಯೋ ಎಲ್ಲರನ್ನೂ ಕೈ ಕಾಲು ಹಿಡ್ಕೊಂಡು ಬೇಡಬೇಕಾಗಿತ್ತು. ದುಡ್ಡಿರೋದ್ರಿಂದನ ಇವತ್ತು ಅವಳು ಹೆಂಗಿದ್ದಾಳೆ ಗೊತ್ತಾ. ದುಡ್ಡೇ ದೊಡ್ಡಪ್ಪ ಅಂತಾರಲ್ಲ, ಹಂಗೆ ದುಡ್ಡಿರೋದಕ್ಕೆ ಇವತ್ತು ವಿಜಿ ಭಾಳ ಚೆನ್ನಾಗಿದ್ದಾಳೆ ಕಣಮ್ಮ. ಅವಳೇನಾದರೂ ನೋಡಿದ್ಲೋ ಇಲ್ವೋ ಅದೇ ನನಗೆ ಡೌಟ್ ಕಾಣತ್ತೆ. ನೋಡಿದ್ಲ ಸುಗುಣ? ಗೊತ್ತಿಲ್ಲ ಕಣಮ್ಮ, ನೋಡಿದ್ಲ ಹೆಂಗ? ನಾನೇನು ನೋಡಕ್ಕೆ ಹೋಗಲಿಲ್ಲ. ಅಲ್ಲೇನು ಯಾತು ಮಾತಾಡ್ತಿರ್ಲಿಲ್ಲಮ್ಮ. ಚೆನ್ನಾಗೇ ಇದ್ರು ಎಲ್ಲನ. ಯಾವ ಬಂದರು ಹಿಂಗೆ ಹೋದ್ರು ಹಿಂಗೆ ಬಂದರು. ನೋಡಿರ್ಬೇಕು ಹೇಳಿ ನೋಡಿರ್ತಾರೆ. ಒಂದಲ್ಲ ಅಂದರೆ 2 ಕಡೆ ನೋಡಿರ್ತಾರೆ. ಎಲ್ಲ ಕಡೆಗೂ ಬರ್ದವ್ರೇನು ಇಂಥದ್ದೆಲ್ಲ ಎಷ್ಟಕ್ಕೆ ಬರ್ದಿದ್ದಾರಪ್ಪ. ನಮ್ಮ ತಕೊಂಡು ಬರ್ದಾರ ಕಣಮ್ಮ. ನಮ್ಮನೆ ತಕೊಂಡು ಬರ್ದವ್ರಿ, ಇತ್ಲಾಗೆಲ್ಲ ಬರ್ದವ್ರಿ. ಎಲ್ಲ ನಮ್ಮ ಯೋಸನ್ ತಕ್ಕ ಬರ್ದವ್ರಿ. ರಾತ್ರಿ ಅಂದ್ರೆ ರಾತ್ರಿ ಎಲ್ಲ ನಮ್ಮ ಬರೆದು ಬಿಟ್ಟವ್ರಿ. ನೋಡಿ, ನೀನು ಮಾಡಲ್ಲ ಅಂದಮೇಲೆ ಇನ್ಯಾರು ಮಾಡಿದ್ದಾರತ್ತು? ಇನ್ಯಾರು ಮಾಡಿದ್ದರು? ನಾನಂತೂ ಮಾಡಿಲ್ಲ ಕಣತೆ ಈ ಕೆಲಸನ. ಬೇಕಾದರೆ ಎಲ್ಲಿಗಾದರೂ ಕರ್ಕೊಂಡೋಗಿ ಆಣೆ ಪ್ರಮಾಣ ಮಾಡಿಸ್ತೀನಿ. ನಾನೇನಾದರೂ ಈ ಕೆಲಸ ಮಾಡಿದರೆ ನನಗೆ ಆಣೆ ಪ್ರಮಾಣ ಮಾಡೋದಕ್ಕೆ ತುಂಬ ಭಯ ಆಗೋದು. ಮತ್ತು ಯಾಕಪ್ಪ ಯಾವುದಾದ್ರೂ ಶಿಕ್ಷೆ ಕೊಡ್ತಾನೆ ದೇವರು. ಈಗ ಲತಮ್ಮನಿಗೂ ಸಿಂಧುಗೂ ಅವರಿಗೆಲ್ಲ ಹಂಗೆ ಆಯ್ತಲ್ಲ, ಅದಕ್ಕೆ ಭಯ ಆಗುತ್ತೆ. ಆಣೆ ಪ್ರಮಾಣ ಮಾಡೋದಂದ್ರೆ ಏನು ಸುಮ್ಮನೆ ಅಲ್ಲ. ಮತ್ತು ಏನೋ ಒಂದು ತೊಂದರೆಗಳು ಆಗ್ತವೆ ಅಂತ ಹೇಳಿ ಸುಮ್ಮನೆ ಆಗಂಗಾಗುತ್ತೆ. ನಿನ್ಗೆ ಯಾಕೆ ನೀನು ಬಂದು ಕೇಳಿರಿ ಹೇಳು. ನಮ್ಮ ಮನೆ ದೇವ್ರ ಮೇಲೆ ನನಗೂ ನಾನು ಇಂಥವು ಮಾಡಿಲ್ಲಮ್ಮ ಅಂತ ಹೇಳು ಅಷ್ಟೇನು. ನಂಬಲ್ಲ ಹಂಗಂದ್ರೂ ದೇವಸ್ಥಾನದಾಗೆ ಏನಾಗಲ್ಲ. ಕರ್ಕೊಂಡೋಗಿ ನ್ಯಾಯ ಪಂಚಾಯತಿ ಮಾಡಿ ಹಿಂಗೆ ಮಾಡಿದ್ರು ಏನಾಗಲ್ಲ. ಅಯ್ಯೋ, ಇದನ್ನು ನೋಡಿ ಆ ವಿಜಿ ಹರ್ಷ ಹೆಂಗೆ ಆಡ್ತಾರೋ ಏನೋ. ನೋಡಿಲ್ಲ ಇನ್ನೂ. ನೋಡಿದ್ದಿದ್ರೆ ಇಷ್ಟೊತ್ತಿಗೆ ಸುಗುಣನ ಮನೆಯಲ್ಲಿ ಇಷ್ಟೊತ್ತಿಗೆ ಯಾವಾಗಲೂ ಜಗಳ ಸ್ಟಾರ್ಟ್ ಆಗೋದು ಅತ್ತೆ. ನೋಡಿರ್ತಾರೆ ಹೇಳು, ನೋಡಿರ್ತಾರೆ. ಸುಮ್ಮನೆ ಯಾಕಂತ ಸುಮ್ಮನೆ ಆಗ್ಯಾವ್ರಿ. ಅವನಿಗೆ ಗೊತ್ತಾಗ್ಬೇಕು ತಗ. ಬಂದಿರೋನಿಗೆ ಬಂದಿಲ್ಲಿ ಸೇರ್ಕೊಳವನಲ್ಲ, ಅವನಿಗೆ ಗೊತ್ತಾಗಬೇಕು. ಹಂಗೆ ಬಂದು ಇಲ್ಲೇನೋ ಐಕ್ಯವನಮ್ಮಂಗೆ ಇಲ್ಲಿ ಬಂದವನು. ನೋಡಿದ್ರಲ್ಲ ವೀಕ್ಷಕರು, ಎಲ್ಲರೂ ಈ ವಿಧಿನ ಮಾಡಿರ್ತಾಳೆ ಈ ಕೆಲಸನ ಅಂತ ಅಂದ್ಕೊಂಡಿದ್ರ. ಆದರೆ ನಾನಂತೂ ಈ ಕೆಲಸ ಮಾಡೋಕ್ಕೆ ಹೋಗಿಲ್ಲ. ಈ ಕೆಲಸ ಮಾಡಿರೋದು ಯಾರೋ ಏನೋ ನನಗೂ ಗೊತ್ತಿಲ್ಲ. ಅದಕ್ಕೆ 1 ಲಕ್ಷ ಬಹುಮಾನ ಕೊಡಲಾಗುತ್ತದೆ ಈ ಕೆಲಸ ಮಾಡಿದವ್ರಿಗೆ ಅಂತ ಹೇಳಿ ನಾನು ಇವಾಗ ಇಲ್ಲೆಲ್ಲ ಹಾಕ್ಸಿದ್ದೀನಿ. ನಾನು ಯಾವ ರೀತಿ ಎಲ್ಲ ಬರ್ಸಿದ್ದೀನಿ ನೋಡಿದವ್ರಿಗೆಲ್ಲ ಗೊತ್ತಾಗುತ್ತೆ. ನಾನಂತೂ ಈ ಕೆಲಸ ಮಾಡಿಲ್ಲಪ್ಪ. ನಾನು ಕೆಲಸ ಏನಾದರೂ ಮಾಡಿದ್ರೆ ನಾನು ತಲೆ ತಗ್ಸೋದೇ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ಅಂಥ ಕೆಲಸ ನಾನು ಯಾವತ್ತೂ ಮಾಡಿಲ್ಲ. ಯಾರು ಮಾಡಿದಾರೋ ಏನೋ ಯಾರಿಗೆ ಗೊತ್ತು. ನೋಡ್ತಾ ಇರ್ರಿ, ನೆನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.